ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಪ್ರತಿ ವರ್ಷವೂ ಕೂಡ ಜೂನ್ ತಿಂಗಳಲ್ಲಿ ಬರುವ ವಿಶ್ವ ಪರಿಸರ ದಿನಾಚರಣೆಯನ್ನು ಎಲ್ಲರೂ ಕೂಡ ಭಾಳ ಶ್ರದ್ಧಾಭಕ್ತಿಯಿಂದ ಆಚರಿಸ್ತಾ ಇದ್ದಾರೆ. ಇವತ್ತು ಅತ್ಯಂತ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ಒಂದು ಅಂಶ ಅಂದರೆ ಸ್ವಚ್ಛತೆ. ಅದಕ್ಕಾಗಿ ನಮ್ಮ ಪ್ರಧಾನಮಂತ್ರಿಗಳು ಸ್ವಚ್ಛತಾ ಆಂದೋಲನವನ್ನೇ ಮಾಡಿದ್ದಾರೆ. ಸ್ವಚ್ಛತೆಗೆ ಭಾಳ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಭಾರತ ದೇಶದ ಜನಸಂಖ್ಯೆ ನೋಡಿದಾಗ ಜನಸಂಖ್ಯೆ ಜಾಸ್ತಿ ಇದ್ದೇವೆ, ಆದರೆ ಸ್ವಚ್ಛತೆಗೆ ಆದ್ಯತೆ ಕೊಡುವವರ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಇವತ್ತು ಯಾವುದೇ ಸ್ಥಳದಲ್ಲಿರಲಿ ನಮ್ಮ ಮನೆಗಳನ್ನು ನಾವು ಮನೆಯ ಸುತ್ತ ವಾತಾವರಣವನ್ನು ಸ್ವಚ್ಛವಾಗಿಟ್ಕೊಂಡ್ರೆ ದೇಶವನ್ನು ಸ್ವಚ್ಛವಾಗಿಡ್ಬೋದು. ನಾವು ಪ್ರತಿಯೊಬ್ಬರೂ ಕೂಡ ಅವರವರ ಮನೆಯ ವಾತಾವರಣವನ್ನು ಇವತ್ತು ಸ್ವಚ್ಛವಾಗಿಡಬೇಕಾಗಿದೆ. ಅವರ ಸುತ್ತಲಿನ ಪರಿಸರವನ್ನು ಚೆನ್ನಾಗಿಡಬೇಕಾಗಿದೆ. ನಮ್ಮ ಮನೆ ಕಸವನ್ನು ಪಕ್ಕದ ಮನೆಯವರಿಗೆ ಹಾಕಿದಾಗ ಪಕ್ಕದ ಮನೆ ಇನ್ನೊಬ್ಬನ ಮನೆಗೆ ಹಾಕ್ತಾನೆ. ಅಂಥ ಒಂದು ಪರಿಸ್ಥಿತಿ ಇವತ್ತು ಜಾಸ್ತಿ ಕಾಣ್ತಾ ಇದೆ. ಅದನ್ನು ನೋಡಿದಾಗ ಪ್ರತಿಯೊಬ್ಬರೂ ಕೂಡ ಜಾಗೃತರಾಗಬೇಕಾಗಿದೆ. ಈ ಸ್ವಚ್ಛತೆಯನ್ನು ಮಾಡುವಂತಹ ವಿಚಾರದಲ್ಲಿ ಇದು ಒಬ್ಬರ ಕೆಲಸ ಅಲ್ಲ, ಪ್ರತಿಯೊಬ್ಬರ ಕೆಲಸವೂ ಕೂಡ. ಇದು ನನ್ನ ಜವಾಬ್ದಾರಿ, ನನ್ನ ದೇಶ, ಇದು ನನ್ನ ಕೆಲಸ, ಇದು ನಾನು ಮಾಡಬೇಕಾಗಿರುವಂಥದ್ದು ಅನ್ನೋ ಭಾವನೆ ಇಟ್ಕೊಂಡು ಪ್ರತಿಯೊಬ್ಬರೂ ಕೂಡ ಸ್ವಚ್ಛತೆಯಾಗಿ ತಮ್ಮ ಕೆಲವು ನಿಮಿಷಗಳನ್ನು ಅದಕ್ಕೆ ಮೀಸಲಾಗಿಡಬೇಕು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿದ್ದಾಗ ಇಲ್ಲಿ ಬಂದಿದ್ದಾಗ ಒಂದು ಮಾತನ್ನು ಹೇಳಿದರು, ವರ್ಷದಲ್ಲಿ ಇಷ್ಟು ಗಂಟೆಗಳ ಕಾಲ ಮಾತ್ರ ಸ್ವಚ್ಛತೆಗೆ ಒಂದು ಸಮಯ ಮೀಸಲಾಗಿ ನಮ್ಮ ದೇಶವನ್ನು ನಾವು ಸ್ವಚ್ಛ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಎನ್ನುವ ಮಾತನ್ನು ಹೇಳಿದ್ದಾರೆ. ಹಾಗೆ ನಾವೆಲ್ಲರೂ ಕೂಡ ಜಾಗೃತರಾಗಬೇಕಾಗಿರುವಂಥದ್ದು. ಇವತ್ತು ವಿದ್ಯಾರ್ಥಿಗಳಿರ್ಬೋದು, ಕುಟುಂಬಸ್ಥರಿರ್ಬೋದು, ಕಾರ್ಮಿಕರಿರ್ಬೋದು, ಯಾರೇ ಇರಲಿ, ಪ್ರತಿಯೊಬ್ಬರೂ ಕೂಡ ಪರಿಸರದ ಕಾಳಜಿಯನ್ನು ವಹಿಸ್ಕೊಳ್ಬೇಕಾಗಿದೆ. ಪರಿಸರ ಉಳಿದರೆ ಮಾತ್ರ ನಾವು ಉಳಿತೇವೆ ಹೊರತು ನಾವು ಉಳಿದ್ರೆ ಪರಿಸರ ಏನು ಮಾಡೋಕ್ಕಾಗಲ್ಲ. ನಾವು ಉಳಿದು ಪರಿಸರ ಅಳಿದರೆ ಉಳಿದು ನಾವು ಪ್ರಯೋಜನ ಆಗೋದಿಲ್ಲ. ಅದರಿಂದ ಉತ್ತಮ ಪರಿಸರ ಇದ್ದಾಗ ಮಾತ್ರ ಉತ್ತಮ ಬದುಕು ನಡೆಸೋದಕ್ಕೆ ಸಾಧ್ಯ ಆಗುವಂಥದ್ದು. ಆ ಸ್ವಚ್ಛ ಪರಿಸರವಿದ್ದಾಗ ಸ್ವಚ್ಛವಾದ ಉತ್ತಮವಾದ ಬದುಕನ್ನು ನಾವು ನಡೆಸೋದಕ್ಕೆ ಸಾಧ್ಯ ಆಗ್ತದೆ. ಅಂತಹ ಒಂದು ಹಿನ್ನೆಲೆಯಲ್ಲಿ 4 ವರ್ಷಗಳ ಹಿಂದೆ ಪ್ರಾರಂಭವಾಗಿರುವಂಥ ಸಿದ್ಧಗಂಗಾ ಚಾರಣ ತಂಡ ಸುಮಾರು ಎಲ್ಲ ಯುವ ಉತ್ಸಾಹಿ ತರುಣರೆಲ್ಲ ಒಟ್ಟಾಗಿ ಸೇರಿ ಈಗಾಗಲೇ ಅನೇಕ ಕಡೆ ಚಾರಣವನ್ನು ಏರ್ಪಾಟು ಮಾಡಿ ಎಲ್ಲ ಕಡೆ ಪ್ರವಾಸವನ್ನು ಮಾಡಿದ್ದೀರಿ. ನೀವೆಲ್ಲ ಗಮನಿಸಿದಾಗೆ ಅನೇಕ ಚಾರಣ ಸ್ಥಳಗಳು ಇವತ್ತು ತುಂಬ ಪರಿಸರ ಹಾಳಾಗಿರುವಂಥದ್ದು. ಕಾರಣ ಏನಪ್ಪ ಅಂದರೆ ಓದೋರು ಮಾಡಿರುವಂಥ ಕೆಲಸವೇ ಅದು. ಅವರು ತಿಂದುಂಡಂತಹ ವಸ್ತುಗಳನ್ನು, ಪ್ಲಾಸ್ಟಿಕ್ಗಳನ್ನು ಎಸೆದು ಬಂದಿರುವಂತಹ ಪರಿಸರ ಎಲ್ಲ ಕಡೆ ಕಾಣ್ತಾ ಇರುವಂಥದ್ದು. ಅದಕ್ಕಾಗಿ ನೀವೆಲ್ಲ ಬರೀ ಚಾರಣ ಮಾಡುವಂಥದ್ದು ಅಷ್ಟೇ ಅಲ್ಲ, ನಾವು ಪರಿಸರ ಕಾಳಜಿಯನ್ನು ವಹಿಸಬೇಕು ಅನ್ನೋ ಚಿಂತನೆಯನ್ನು ಇಟ್ಕೊಂಡು ಈಗಾಗಲೇ ಅನೇಕ ಗಿಡಮರಗಳನ್ನು ನೆಟ್ಟು ಬೆಳೆಸಿದ್ದೀರಿ. ಒಂದು ಜಾಗೃತಿಯ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸ್ಕೊಂಡಿದ್ದೀರಿ. ಮತ್ತು ವನ್ಯಜೀವಿಗಳ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಅದರ ಜಾಗೃತಿಯನ್ನು ಮಾಡೋದ್ರ ಜೊತೆಗೆ ಈ ಬರುವಂತಹ ಜೂನ್ 2ರಂದು ಒಂದು ನಮ್ಮ ದೇವರಾಯಪಟ್ಟಣದ ಕಾಡಿನೊಳಗೆ ಆ ಪರಿಸರದಲ್ಲಿ ಇರುವಂತಹ ಅದೇನು ಪೇಪರ್ ಬಿದ್ದಿದೆ, ಪ್ಲಾಸ್ಟಿಕ್ ಬಿದ್ದಿದೆ, ಬಾಟ್ಲುಗಳು ಬಿದ್ದಿದೆ, ಅವೆಲ್ಲವನ್ನು ಎತ್ತಿ ಸ್ವಚ್ಛ ಮಾಡಬೇಕು ಅಂತ ಚಿಂತನೆಯನ್ನು ಇಟ್ಕೊಂಡು ಈಗಾಗಲೇ 700 ಜನ ಅದಕ್ಕೆ ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ. ದೊಡ್ಡ ಒಳ್ಳೆಯ ಕಾರ್ಯವನ್ನು ನೀವೆಲ್ಲರೂ ಕೂಡ ಮಾಡ್ತಾಯಿದ್ದೀರಿ. ಬರುವ 2ನೇ ತಾರೀಕು ಹಮ್ಮಿಕೊಂಡಿರುವಂತಹ ಪರಿಸರ ಕಾರ್ಯಕ್ರಮದ ಸ್ವಚ್ಛತಾ ಆಂದೋಲನ, ಅದನ್ನು ನೀವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯನ್ನು ಮಾಡ್ತಾಯಿದ್ದೀರಿ. ಭಾಳ ಸಂತೋಷ ನೀವೆಲ್ಲ ಮಾಡ್ತಾ ಇರೋದು. ಆ ಜೊತೆಗೆ ಮಾಡುವಂಥವ್ರನ್ನ ಗುರುತಿಸಿ ಅವರಿಗೆ ಶಿಕ್ಷೆ ಕೊಡಬೇಕಾಗಿರುವಂಥದ್ದು ಅಷ್ಟೇ ಮುಖ್ಯವಾಗಿರುವಂಥದ್ದು. ನಾವು ಇವತ್ತು ಮಾಡಬರ್ತೀವಿ, ನಾಳೆಗೆ ಇನ್ನೊಬ್ಬರು ತಾಂಡವಾಗ್ತಾ ಇರ್ತಾರೆ. ಎಷ್ಟೇ ನಾವು ಮಾಡಿದ್ರೂ ಕೂಡ ಈ ಪರಿಸರವನ್ನು ಯಾರಪ್ಪ ತಿದ್ದಬೇಕು ಅನ್ನುವಂಥ ಒಂದು ವಾತಾವರಣ ಉಂಟಾಗ್ತಾ ಇದೆ. ಇಂತಹ ಒಂದು ಕಾಡಿನ ಸ್ವಚ್ಛ ಪರಿಸರವನ್ನು ನಾವು ಹಾಳು ಮಾಡ್ತಾ ಇದ್ದೀವಿ. ಅದು ತಪ್ಪಬೇಕಾಗಿರುವಂಥದ್ದು. ನಾವು ಎಲ್ಲರೂ ಕೂಡ ಜಾಗೃತರಾಗಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ಜಾಗೃತರಾಗಬೇಕು. ಇದು ನಮ್ಮ ಕೆಲಸ, ನಮ್ಮ ಪರಿಸರಕ್ಕೆ, ನಮ್ಮ ಆರೋಗ್ಯಕ್ಕಾಗಿ, ನಮ್ಮ ಉಳಿವಿಗಾಗಿ ಅನ್ನುವಂಥ ಭಾವನೆ ಇಟ್ಕೊಂಡು ಪ್ರತಿಯೊಬ್ಬರೂ ಕೂಡ ಎಚ್ಚರಗೊಳ್ಳಬೇಕು, ಜಾಗೃತರಾಗಬೇಕು. ನೀವು ಜಾಗೃತರಾಗೋ ಜೊತೆಗೆ ಎಲ್ಲ ಜನಗಳನ್ನು ಕೂಡ ಜಾಗೃತಗೊಳಿಸಬೇಕು ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಈ ಸ್ವಚ್ಛತಾ ಆಂದೋಲನವನ್ನು ನೀವು ಮಾಡ್ತಾ ಇರುವಂಥದ್ದು ಅತ್ಯಂತ ಸಂತೋಷ. ಸ್ವಚ್ಛತೆಯೇ ದೇವರು ಅಂತ ಹೇಳಿದ್ದಾರೆ. ಕ್ಲೀನಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅನ್ನುವ ಮಾತನ್ನು ಭಾಳ ಹಿರಿಯರು ಹಿಂದೆ ಹೇಳಿದ್ದಾರೆ. ಹಾಗೆ ನಾವು ನಮ್ಮ ಪರಿಸರ ಸ್ವಚ್ಛತೆ, ನಮ್ಮ ಮನೆಯ ಸ್ವಚ್ಛತೆ ಜೊತೆಗೆ ನಮ್ಮ ದೇಹ ಮನಸ್ಸಿನ ಸ್ವಚ್ಛತೆಯೂ ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು. ಅವೆಲ್ಲವನ್ನು ಕೂಡ ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಮುಖ್ಯವಾಗಿದೆ. ನೀವು ನಿಮ್ಮ ಸಂಘದ ಮೂಲಕವಾಗಿ
ಏನು ಸಿದ್ಧಗಂಗಾ ಚಾರಣ ತಂಡವನ್ನು ಕಟ್ಕೊಂಡಿದ್ದೀರಿ, ತಂಡದ ಮೂಲಕವಾಗಿ ಗಿಡ ನೆಡೋದು ಮತ್ತು ಪರಿಸರವನ್ನು ಉಳಿಸಿಕೊಳ್ಳುವಂಥದ್ದು, ಪರಿಸರ ಸ್ವಚ್ಛ ಮಾಡುವಂತಹ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾಯಿದ್ದೀರಿ. ಇಂಥ ಕಾರ್ಯಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಿರುವಂಥದ್ದು ಅತ್ಯಂತ ಶ್ಲಾಘನೀಯ. ನೀವು ಹಮ್ಮಿಕೊಂಡಿರುವಂತಹ ಈ ಸ್ವಚ್ಛತಾ ಆಂದೋಲನ ಯಶಸ್ವಿಯಾಗಲಿ, ಎಲ್ಲ ಜನಗಳಲ್ಲಿ ಜಾಗೃತಿ ಉಂಟಾಗಲಿ, ನಮ್ಮ ದೇಶ ಸ್ವಚ್ಛ ದೇಶವಾಗಲಿ, ಸ್ವಚ್ಛ ಪರಿಸರ ಉಂಟಾಗಲಿ, ನಾವು ಉಳಿಯೋದಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳು ಎಲ್ಲವಕ್ಕೂ ಉಳಿಯೋದಕ್ಕೆ ಬೇಕಾದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಪ್ರಯತ್ನವನ್ನು ಎಲ್ಲರೂ ಮಾಡೋಣ ಅಂತ ಹಾರೈಸ್ತೇನೆ.